ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ. ಪೂಜ್ಯ ಗುರುಗಳಿಗೆ ವಂದನೆ. ನಾನು ರವೀಂದ್ರ ಅಂತ BTM ಲೇಔಟ್ನಿಂದ ಮಾತಾಡ್ತಾ ಇದ್ದೀನಿ. ನನ್ನ ಸಂದೇಹ ಏನು ಅಂತಂದ್ರೆ, ವ್ಯಕ್ತಿ ಸತ್ತ ನಂತರ ಆ ಆತ್ಮಕ್ಕೆ ಇಲ್ಲಿನ ಸಂಬಂಧಗಳೆಲ್ಲ ಬಿಟ್ಟು ಹೋಗುತ್ತೆ ಮತ್ತು ಈ ಸಂಬಂಧಗಳ ಸ್ಮರಣೆಯೂ ಅದಕ್ಕೆ ಇರುವುದಿಲ್ಲ. ನಾವು ಇಹಜನ್ಮ ಋಣಾನುಬಂಧ ನಿವೃತ್ತ್ಯರ್ಥಂ ಅಂತ ಹೇಳಿ ಧರ್ಮೋದಕವನ್ನು ಕೊಟ್ಟಿರುತ್ತೇವೆ. ಶ್ರೀಕೃಷ್ಣ ಕೂಡ ಅರ್ಜುನನ್ಗೆ, ನಿನಗೂ ನನಗೂ ಇಬ್ಬರಿಗೂ ಅನೇಕ ಜನ್ಮಗಳಾಗಿದೆ, ಅವೆಲ್ಲವೂ ನನಗೆ ಜ್ಞಾಪಕ ಇದೆ, ನಿನಗಿಲ್ಲ ಎಂದೇ ಹೇಳಿದ್ದಾನೆ. ಹೀಗಿದ್ದಾಗ ಬದುಕಿರುವ ನಮಗೆ ಸತ್ತವರ ನೆನಪಷ್ಟೇ ಇರುತ್ತವೆ ಹೊರತು ಸತ್ತವರಿಗೆ ನಾವು ಯಾರೂ ಏನೂ ಅಲ್ಲ. ಹೀಗಿರುವಾಗ ನಾವು ಶ್ರಾದ್ದಾದಿಗಳನ್ನು ಮಾಡುವುದು ಬದುಕಿರುವ ನಮ್ಮ ಜ್ಞಾಪಕದ ಕೃತಜ್ಞತೆಗಾಗಿ ಅಲ್ಲದೆ ಅದರಿಂದ ಸತ್ತವರಿಗೆ ಯಾವ ರೀತಿಯ ಉಪಯೋಗವೂ ಇಲ್ಲ. ಕೇವಲ ವಸು ರುದ್ರ ಆದಿತ್ಯ ದೇವತೆಗಳಿಗೆ ನಾವು ಶ್ರಾದ್ದದ ಮೂಲಕ ಪೂಜೆ ಸಲ್ಲಿಸುತ್ತೇವೆ ಎಂದು ನನ್ನ ಯೋಚನೆ. ಇದು ಸರಿಯೇ? ಅವರವರ ಕರ್ಮಕ್ಕೆ ಅನುಸಾರವಾಗಿ ಸತ್ತವರ ಭಾಗ್ಯವೇ ಹೊರತು ನಮ್ಮ ಶ್ರಾದ್ದಾದಿಗಳು ಕೇವಲ ನಮ್ಮ ಸಮಾಧಾನಕ್ಕಲ್ವೇ? ದಯಮಾಡಿ ತಮ್ಮ ಮಾರ್ಗದರ್ಶನ ಈ ವಿಷಯದಲ್ಲಿ ಕೋರ್ತಾ ಇದ್ದೀನಿ. ನಮಸ್ಕಾರ. ರವೀಂದ್ರ, ನಮಸ್ಕಾರ. ತುಂಬ ವಿಚಿಕಿತ್ಸಕವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ನಿಮ್ಮ ಪ್ರಶ್ನೆಯನ್ನು ಕೇಳಿದ ಹಲವಾರು ಸಂಪ್ರದಾಯವಾದಿಗಳು ಇಷ್ಟಪಡದೇ ಇರತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀರಿ. ಯಾವುದೋ ಒಂದು ಅರ್ಥದಲ್ಲಿ ಶ್ರಾದ್ದ ಮಾಡಲಿಕ್ಕೆ ಅರ್ಥವೇ ಇಲ್ಲ ಅನ್ನುವ ಧಾಟಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದೀರಿ. ನಮ್ಮ ಸಮಾಧಾನಕ್ಕೆ ಮಾಡ್ಕೋಬೇಕು, ಸತ್ತಿರತಕ್ಕಂಥ ವ್ಯಕ್ತಿಗೂ ನಮಗೂ ಇದ್ದಂಥ ಒಂದು ನಂಟು ಸಂಬಂಧ, ಇವುಗಳ ನೆನಪಿಗಾಗಿ ಕೃತಜ್ಞತಾಪೂರ್ವಕವಾಗಿ ಮಾಡಬೇಕೇ ವಿನಃ ಹಾಗೆ ಮಾಡೋದ್ರಿಂದ ಅವರಿಗೇನು ಸಂಬಂಧ ಇಲ್ಲ. ಇಹಬಂಧನ ಆ ಧರ್ಮೋದ್ಗ ಕೊಡ್ತಿದ್ದಾಗೆ ಹೊರಟೋಯ್ತು. ಕೃಷ್ಣನೂ ಅದೇ ಹೇಳಿಬಿಟ್ಟಿದ್ದಾನೆ, ನಿಂಗೆ ಸಾವಿರಾರು ಜನ್ಮ ಆಗಿದೆ ಕಣೆ, ನಿಂಗೆ ಯಾವುದು ಜ್ಞಾಪಕ ಇಲ್ಲ. ಆದ್ದರಿಂದ ಇದನ್ನೆಲ್ಲ ನೋಡಿದರೆ ನಮಗನ್ನಿಸ್ತಕ್ಕಂಥದ್ದೇನಪ್ಪ, ನಾವು ಶ್ರಾದ್ದಾಚರಣೆಯನ್ನು ಮಾಡತಕ್ಕಂಥದ್ದು ವಸು ರುದ್ರ ಆದಿತ್ಯ ದೇವತೆಗಳಿಗೆ ಪೂಜೆ ಮಾಡತಕ್ಕದ್ದಷ್ಟೇ ವಿನಃ ಅದರಿಂದ ಪಿತೃದೇವತೆಗಳಿಗೆ ಏನೂ ಆಗಬೇಕಾಗಿಲ್ಲ. ಅಂದರೆ ನಮ್ಮಪ್ಪ ಅವರಪ್ಪನಿಗೆ ಏನೂ ಆಗಬೇಕಾಗಿಲ್ಲ, ಅವರಿಗೆ ನಮ್ಮ ಸಂಪರ್ಕವೇ ಇರೋದಿಲ್ಲ, ನೆನಪೇ ಇರೋದಿಲ್ಲ. ಅವರು ಬದುಕಿದ್ದಾಗ ಏನೇನು ಕರ್ಮಗಳು ಮಾಡಿದಾರೋ ಅದಕ್ಕೆ ಅನುಗುಣವಾಗಿ ಅವರು ಶಿಕ್ಷೆನೋ ಸುಖವೋ ಅನುಭವಿಸ್ತಾರೆ ಅಷ್ಟೇ. ನಾವು ಶ್ರಾದ್ದ ಮಾಡೋದು, ನಾವು ಇಲ್ಲಿ ಬ್ರಾಹ್ಮಣರಿಗೆ ಊಟಕ್ಕೆ ಬಡಿಸ್ತಕ್ಕಂಥದ್ದು, ಕ್ರಿಯಾಕಲಾಪಗಳು ಇದರೊಳಗೆ ಏನೂ ಅರ್ಥ ಇಲ್ಲ ಅಂತ ಅಂದುಕೊಂಡಿದ್ದೇನೆ. ಇದು ಸರಿಯೇ ಅಂತ ಪ್ರಶ್ನೆ ಕೇಳಿದ್ದೀರಿ. ಏನು ಉತ್ತರ ಹೇಳೋಣ? ಸರಿ ಅನ್ನೋಣ, ಸರಿಯಲ್ಲ ಅನ್ನೋಣ? ನಿಮ್ಮ ಯೋಚನಾ ಕ್ರಮ ಸರಿ ಇದೆ, ಆ ರೀತಿ ನಿಮಗೆ ಜಿಜ್ಞಾಸೆಯುಂಟಾಗಿದೆ. ಆದರೆ ನೀವು ತೆಗೆದುಕೊಳ್ಳುತ್ತಾ ಇರತಕ್ಕಂಥ ನಿರ್ಣಯ ಸರಿಯಲ್ಲ. ಯಾಕೆ ಅಂದರೆ ನೀವು ತುಂಬ ಸಮಾಧಾನವಾಗಿ ಈಗಿನ ನನ್ನ ಉತ್ತರವನ್ನು ಕೇಳಬೇಕು. ಪರಲೋಕ ಅಂತ ಇದೆಯಲ್ಲ ಸ್ವಾಮಿ, ಅದನ್ನು ಯಾರು ದರ್ಶನ ಮಾಡಿ ಯಮಲೋಕ ಅಂತ ಇದೆ, ಸ್ವರ್ಗಲೋಕ ಅಂತ ಇದೆ, ವೈಕುಂಠ ಇದೆ, ಕೈಲಾಸ ನೋಡಿ ಬಂದು ನಮಗೆ ಹೇಳಲಿಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಹಾಗಾದ್ರೆ ನಾವು ಹೇಗೆ ಮಾತಾಡ್ತೀವಿ ಅದನ್ನೆಲ್ಲ ನಾವು ಯಾಕೆ ಮಾತಾಡ್ತೀವಿ ಅಂದರೆ, ಬಹಳ ತಲೆಮಾರುಗಳಿಂದ ಹೇಳ್ಕೊಂಡು ಬಂದುಬಿಟ್ಟಿದ್ದಾರೆ ರೀ. ಅವ್ರಿಗೆ ಹೇಗೆ ಹೇಳಿದ್ರೆ, ಅವ್ರು ಹೇಗೆ ಹೇಳ್ತಾ ಇದ್ದಾರೆ ಅದನ್ನು, ಅವರಿಗೇನಾದ್ರು ಆಧಾರ ಬೇಕಲ್ಲ. ಅಂದರೆ ಮೂಲವನ್ನು ಹುಡುಕಿ ಹೊರಟ್ರೆ ನಮ್ಮಲ್ಲಿ ಕೆಲವು ಶಾಸ್ತ್ರಗ್ರಂಥಗಳು ಇವೆ.
ಆ ಶಾಸ್ತ್ರದಲ್ಲಿ ವಿವರಣೆ ಏನಿದೆಯೋ ಅದನ್ನು ನಾವು ಪಾಲನೆ ಮಾಡ್ತೀವಿ, ಪಾಲನೆ ಮಾಡುವವರು. ಹಾಗೆ ನೋಡಿದ್ರೆ ನೀವು ಹೇಳ್ತಕ್ಕಂಥ ವಸು ರುದ್ರ ಆಯ್ತಿ ಇದನ್ನು ಎಲ್ಲರೂ ಏನು ಪಾಲನೆ ಮಾಡಲ್ಲ. ಅಥವಾ ಭಾರತದ ಈ ಭೂಭಾಗವನ್ನು ಬಿಟ್ಟರೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿದೆ, ಬೇರೆ ಬೇರೆ ಧರ್ಮಗಳಿದೆ, ಬೇರೆ ಬೇರೆ ಆಚರಣೆಗಳಿದೆ. ಅವ್ರು ಯಾರೂ ಇದನ್ನು ಪಾಲನೆ ಮಾಡಬೇಕಾಗಿಲ್ಲ, ಮಾಡಲ್ಲ. ಅಂದರೆ ಯಾರು ಈ ಶಾಸ್ತ್ರೀಯ ವಿಷಯಗಳಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿರುತ್ತಾರೋ, ಯಾಕೆಂದರೆ ಇದು ಪ್ರತ್ಯಕ್ಷ ಅಲ್ಲ, ಇದೆಲ್ಲ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಯಾರು ಈ ವಿಷಯದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತಾರೋ ಅವರು ಇದನ್ನು ಮಾಡಬೇಕು. ನಿಮಗೆ ನಂಬಿಕೆ ಇಲ್ಲವೋ, ನೀವು ಮಾಡಬೇಕಾಗಿಯೇ ಇಲ್ಲ. ಆದರೆ ನಿಮ್ಮ ಮನಸ್ಥಿತಿ ಹಾಗಿಲ್ಲ, ನಂಗೆ ನಂಬಿಕೆ ಇಲ್ಲರಿ ನಾನು ಮಾಡಲ್ಲ ಅಂತ ಹೇಳ್ತಿಲ್ಲ ನೀವು. ಹೀಗಂತ ಅನ್ನಿಸ್ತಾ ಇದೆ, ಇದು ಸರಿಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಿ. ಅದಕ್ಕಾಗಿ ನಾನು ಉತ್ತರ ಕೊಡಬೇಕಾಗಿದೆ. ಈಗ ಒಂದೊಂದಾಗಿ ಗಮನಿಸಿ. ಮೊದಲನೆಯದಾಗಿ ನೀವೇನೋ ಪೂಜೆ ಮಾಡೋದು ಅಂತ ಹೇಳಿದಿರಲ್ಲ, ವಸುದೇವತೆಗೆ, ರುದ್ರದೇವತೆಗೆ, ಆದಿತ್ಯ ದೇವತೆಗೆ ಪೂಜೆ ಮಾಡೋದಷ್ಟೇ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಎಲ್ಲಿಂದ ಹೇಳ್ತಾ ಇದ್ದೀರಿ ನೀವು? ಈ ವಸು ರುದ್ರ ಆದಿತ್ಯ ಅನ್ನತಕ್ಕಂಥ ದೇವತೆಗಳ ಬಗ್ಗೆ ನಿಮಗೆ ಎಲ್ಲಿ ಆಧಾರ ಇದೆ? ಶಾಸ್ತ್ರಗ್ರಂಥದಲ್ಲಿದೆ ತಾನೇ ಅದು. ನೀವು ಶಾಸ್ತ್ರಗ್ರಂಥವನ್ನು ಆಧಾರವಾಗಿ ತೆಗೆದುಕೊಂಡರೆ ಅದೇ ಶಾಸ್ತ್ರಗ್ರಂಥದಲ್ಲಿ ವಿವರಣೆ ಕೊಟ್ಟಿರ್ತಕ್ಕಂಥ ಪಿತೃದೇವತೆಗಳನ್ನ ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಉದಾಹರಣೆಗೆ ಗರುಡ ಪುರಾಣದಲ್ಲಿ ಇದರ ವಿವರಣೆ ಇದೆಯಪ್ಪ. ವಸುರುದ್ರ ಆದಿತ್ಯ ದೇವತೆಗಳು ಆ ದಿವಸ ಬರ್ತಾರೆ, ಬ್ರಾಹ್ಮಣರಲ್ಲಿ ಆವಾಹನೆ ಆಗ್ತಾರೆ ಅಂತ ಗರುಡ ಪುರಾಣದಲ್ಲಿದೆ. ಅದು ಇರೋದ್ರಿಂದ ನಿಮಗೆ ಗೊತ್ತಾಗಿರೋದು. ಅದೇ ಗರುಡ ಪುರಾಣದಲ್ಲಿ ಪಿತೃದೇವತೆಗಳು ಬರ್ತಾರೆ ಅಂತ ಹೇಳಿದ್ದಾರೆ. ಇದನ್ನು ಮಾತ್ರ ತಗೊಂಡು ಅದನ್ನು ತಗೊಳ್ಳಲ್ಲ ಅನ್ನೋಕ್ಕಾಗೋದಿಲ್ಲ. ಮತ್ತು ಪ್ರಾರಂಭದಲ್ಲಿ ಹೇಳಿದಿರಿ, ಇಹಬಂಧ ಋಣದ ನಿವಾರಣೆಗಾಗಿ ನಾವು ಧರ್ಮೋದ್ಗ ಕೊಡ್ತಾ ಇದ್ದೀವಿ. ಇಹಬಂಧನಕ್ಕಷ್ಟೇ ಕೊಡ್ತಾ ಇರೋದು ನೀವು, ಪರಬಂಧನಕ್ಕಲ್ಲ. ಪರಲೋಕದಲ್ಲಿ ಇರತಕ್ಕಂಥ ಅವರಿಗೂ ನಿಮಗೂ ಸಂಬಂಧ ಇದೆ ಅಂತಲೇ ಶಾಸ್ತ್ರಗಳು ಹೇಳ್ತಕ್ಕಂಥದ್ದು. ಕೃಷ್ಣ ಅರ್ಜುನನಿಗೆ ಹೇಳ್ದ, ನಿನಗೆ ಗೊತ್ತಿಲ್ಲ ಕಣಯ್ಯ ಅಂತ. ನಿನಗೆ ಗೊತ್ತಿಲ್ಲ ಅಂದಾಕ್ಷಣಕ್ಕೆ ಆತ್ಮಗಳಿಗೆ, ಪ್ರೇತಾತ್ಮಗಳಿಗೆ, ವಸು ರೂಪದಲ್ಲಿರುವ ಆತ್ಮಗಳಿಗೆ, ರುದ್ರ ರೂಪದಲ್ಲಿರತಕ್ಕಂಥ ಆತ್ಮಗಳಿಗೆ ಗೊತ್ತಿಲ್ಲ ಅಂತ ಕೃಷ್ಣ ಹೇಳಲಿಲ್ಲ. ಇನ್ನು ಎಲ್ಲದಕ್ಕಿಂತ ಪ್ರಧಾನವಾಗಿ ಅವ್ರು ಬರ್ತಾರೋ, ಬಂದು ಇಲ್ಲಿ ಆವಾಹಿತರಾಗ್ತಾರೋ ಅನ್ನತಕ್ಕಂಥದ್ದಕ್ಕೆ ಹೇಗಪ್ಪ ಸಾಕ್ಷ್ಯ ಕೊಡಬೇಕು? ಮತ್ತೆ ಯಥಾ ಪ್ರಕಾರ ಶಾಸ್ತ್ರವೇ. ಆಗಲೇ ಹೇಳಿದೆ ಪ್ರಾರಂಭದಲ್ಲಿ, ಯಾರೂ ಹೋಗಿ ಇದನ್ನು ನೋಡಿ ಬಂದು ಹೇಳ್ತಕ್ಕಂಥದ್ದಲ್ಲ. ಈಗ ನಮ್ಮ ತಂದೆ ಶ್ರಾದ್ದ ಮಾಡ್ತಾ ಇದ್ದೇನೆ ಅಂದರೆ 3 ಜನ ಬ್ರಾಹ್ಮಣರನ್ನು ಕೂಡಿಸಿದ್ದೇನೆ ಅಂದರೆ, ಅಲ್ಲಿ ಪಿತೃಪಿತಾಮಹ ಪ್ರಪಿತಾಮಹ ಸ್ಥಾನಕ್ಕೊಬ್ಬರನ್ನು ಕೂಡಿಸಿದ್ದೀನಿ ಅಂದರೆ ಅವರಲ್ಲಿ ನಮ್ಮಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಬಂದಿರ್ತಾರೆ ಅಂತಲೇ ನಂಬಿಕೆ. ಆ ನಂಬಿಕೆಯಿಂದಲೇ ಅವರಲ್ಲಿ ಆವಾಹನೆ ಮಾಡ್ತಕ್ಕಂಥದ್ದು. ಅವರು ಊಟ ಮಾಡ್ತಾ ಇದ್ದರೆ ನಾನು ಉಪಚಾರ ಮಾಡ್ತಾ ಇದ್ದೇನೆ, ಬಲವಂತ ಮಾಡ್ತಾ ಇದ್ದೇನೆ ಅಂದರೆ ನಮ್ಮ ಅಪ್ಪನಿಗೆ, ಅವರಪ್ಪನಿಗೆ ತೃಪ್ತಿಯಾಗಲಿ, ಸರಿಯಾಗಿ ಊಟ ಮಾಡಲಿ ಅಂತಲೇ ಅಭಿಪ್ರಾಯ. ಎಲ್ಲರೂ ಮಾಡೋದು ಹಾಗೇನೆ. ಇದನ್ನು ನಾನು ಹೇಗೆ ನಿಮಗೆ ಸಾಧಿಸಬೇಕು? ಮತ್ತೆ ಶಾಸ್ತ್ರವೇ ನನಗೆ ಆಧಾರ. ಗರುಡ ಪುರಾಣದಲ್ಲಿ 28ನೇ ಅಧ್ಯಾಯದಲ್ಲಿ ನೀವು ಯಾವ ಯಾವ ಪ್ರಶ್ನೆಯನ್ನು ಕೇಳಿದ್ದೀರೋ ಆ ಪ್ರಶ್ನೆಗಳನ್ನೆಲ್ಲ ಗರುಡ ವಿಷ್ಣುವಿನಲ್ಲಿ ಕೇಳ್ತಾನೆ. ನೀವು ಕೊಟ್ಟ ವಿವರಣೆಯನ್ನೇ ಕೊಡ್ತಾನಾತ. ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರವರು ಅನುಭವಿಸ್ಬೇಕಾಗತ್ತೆ. ನಿಜವೇ, ಅವರವರ ಕರ್ಮ ಅವ್ರು ಏನು ಮಾಡಿದಾರೋ ಅದನ್ನೇ ಅವರು ಅನುಭವಿಸೋದು. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಎಂದು ಅವರ ತಿಥಿಯನ್ನು ನೀವು ಇಲ್ಲಿ ಆಚರಿಸುತ್ತೀರೋ ಆ ಹೊತ್ತಿನ ದಿವಸ ಯಮಧರ್ಮರಾಯ ಅವರಿಗೆ ರಜೆ ಕೊಟ್ಬಿಡ್ತಾನಂತೆ. ತಾತ್ಕಾಲಿಕವಾದ ಒಂದು ದಿವಸದ ರಜೆ. ಅವರು ಬಂದು ನಿಮ್ಮ ಮನೆಯ ಬಾಗಿಲಿನ ಹತ್ತಿರ, ಹೊಸ್ತಿಲಿನ ಹತ್ತಿರ ಕಾಯ್ತಾ ಇರ್ತಾರೆ. ನೀವೇನಾದರೂ ಪಿಂಡೋದಕಗಳನ್ನು ಕೊಡ್ತೀರಾ, ನೀವೇನಾದರೂ ಬ್ರಾಹ್ಮಣ ಭೋಜನ ಮಾಡಿಸ್ತೀರಾ, ನೀವೇನಾದರೂ ತಿಲತರ್ಪಣೆಗಳನ್ನು ಕೊಡ್ತೀರಾ ಅಂತ ಅವರು ಕಾಯ್ತಾ ಇರ್ತಾರೆ ಸಂಜೆ ತನಕ ಅಂತ.
ನೀವಿಲ್ಲಿ ಅನ್ನವನ್ನು ಕೊಟ್ಟ ಕ್ಷಣಕ್ಕೆ ಅವ್ರು ಯಾವುದೋ ಬೇರೆ ಜನ್ಮದಲ್ಲಿದ್ದರೆ, ಗಂಧರ್ವನಾಗಿದ್ದರೆ, ನಾಯಿ ಆಗಿದ್ದರೆ, ವೃಕ್ಷವಾಗಿದ್ದರೆ, ಹಾವಾಗಿದ್ದರೆ, ಪ್ರೇತವೇ ಆಗಿದ್ದರೆ, ಪಿಶಾಚವಾಗಿದ್ದರೆ ಈ ಅನ್ನ ಹೇಗೆ ಹೋಗುತ್ತೆ? ಈ ಪ್ರಶ್ನೆಗಳನ್ನೆಲ್ಲ ಗರುಡ ಕೇಳ್ತಾನೆ. ಅದಕ್ಕೆಲ್ಲ ವಿಷ್ಣು ವಿವರವಾದ ಉತ್ತರವನ್ನು ಕೊಡ್ತಾನೆ. ನೀವು ದಯಮಾಡಿ 28ನೇ ಅಧ್ಯಾಯ ಗರುಡ ಪುರಾಣದಲ್ಲಿ ಓದಿ. ಇನ್ನು ಕೊನೆಯದಾಗಿ, ಅವರಿಗೆ ನಮ್ಮ ಸಂಬಂಧವೇ ಇರಲ್ರಿ, ನಮ್ಮ ನೆನಪೇ ಇರಲ್ಲ ಅವರಿಗೆ ಅಂತ ನೀವು ಅಂದಿದ್ದೀರಿ. ಗರುಡನೂ ಅದೇ ಪ್ರಶ್ನೆ ಕೇಳ್ತಾನೆ. ಹೌದಪ್ಪ ಸ್ವಾಮಿ, ಹಾಗೆ ಅವರು ನೇರವಾಗಿ ಬಂದು ಬ್ರಾಹ್ಮಣನ ದೇಹದಲ್ಲಿ ಪ್ರವೇಶ ಮಾಡ್ತಾರೆ ಅನ್ನೋದಕ್ಕೆ ಏನಾದರೂ ಸಾಕ್ಷ್ಯ ಇದೆಯೋ ಅಂತ ಕೇಳ್ತಾನೆ ಗರುಡ. ನಿಮಗಿನ್ನ ತೀಕ್ಷ್ಣವಾಗಿ ಕೇಳ್ತಾನೆ. ಆಗ ವಿಷ್ಣು ಒಂದು ಪ್ರಕರಣವನ್ನು ಹೇಳ್ತಾನೆ. ಶ್ರೀರಾಮ ಸೀತೆಯರು ದಂಡಕಾರಣ್ಯದಲ್ಲಿ ಇದ್ದಾಗ, ಪುಷ್ಕರದ ಹತ್ತಿರಕ್ಕೆ ಹೋದಾಗ ಅಪ್ಪನ ಶ್ರಾದ್ದ ಮಾಡಬೇಕಾದ ಸಂದರ್ಭ ಬರುತ್ತೆ. ಆಗ ಆತ ಬ್ರಾಹ್ಮಣರನ್ನು, ಋಷಿಗಳನ್ನು ಕರೆದಿರ್ತಾರೆ. ಅಡುಗೆಯನ್ನು ಮಾಡಿ ಬಡಿಸಲಿಕ್ಕೆ ಸೀತೆ ಬರಬೇಕಾಗಿದೆ. ಸೀತೆ ಅಡುಗೆಯನ್ನು ತಂದು ಬ್ರಾಹ್ಮಣರಿಗೆ ಬಡಿಸಬೇಕಾದ ಸಂದರ್ಭದಲ್ಲಿ ಆ ಪಾತ್ರೆಗಳನ್ನೆಲ್ಲ ಅಲ್ಲೇ ಇಟ್ಟು ಹೋಗ್ಬಿಡ್ತಾಳೆ. ಶ್ರೀರಾಮರಿಗೆ ಇದ್ಯಾಕೆ ನನ್ನ ಹೆಂಡತಿ ಊಟಕ್ಕೆ ಬಡಿಸಲೇ ಇಲ್ವಲ್ಲ, ಇರಲಿ ನಾನು ಆಮೇಲೆ ಮಾತಾಡಿಸ್ತೀನಿ ಅಂದುಕೊಂಡು ಅವನಿಗೆ ಮನೆ ಸೊಸೆ ಬಿಡಿಸ್ಬೇಕು ಅಂತ ಇನ್ನು ಅಡವಿಯಲ್ಲಿ ಇನ್ಯಾರು ಸಿಗ್ತಾರೆ? ರಾಮ, ಸೀತೆ, ಲಕ್ಷ್ಮಣ 3 ಜನ ಇದ್ದಿದ್ದು. ಬಹುಶಃ ರಾಮರು ಲಕ್ಷ್ಮಣ ಇಬ್ಬರು ಶ್ರಾದ್ದದಲ್ಲಿ ಭಾಗಿಗಳಾಗಿದ್ದಾರೆ. ಸೀತೆ ಬಡಿಸ್ಬೇಕಾಗಿದೆ. ಆಕೆ ತನ್ನ ಪಾತ್ರೆ ಇಟ್ಟು ಹೊರಟೋಗ್ಬಿಟ್ಲು. ಆಮೇಲೆ ಶ್ರೀರಾಮರೆಲ್ಲ ಬಡಿಸ್ತಾರೆ. ಶ್ರಾದ್ದ ಕಲ್ಪ ಮುಕ್ತಾಯ ಆಗುತ್ತೆ. ಋಷಿಗಳೆಲ್ಲ ಹೋಗ್ತಾರೆ. ಆಮೇಲೆ ಶ್ರೀರಾಮರು ಸೀತೆಯನ್ನು ಕೇಳ್ತಾರೆ, ಯಾಕೆ ನೀನು ಹೋಗ್ಬಿಟ್ಟೆ ಊಟಕ್ಕೆ ಬಡಿಸ್ದೇನೆ? ಅದಕ್ಕೆ ಆಕೆ ಹೇಳ್ತಾಳೆ, ಸ್ವಾಮಿ, ನಮ್ಮ ಮಾವ ನನ್ನನ್ನು ಜರತಾರಿ ಸೀರೆ ಉಟ್ಕೊಂಡು, ಆಭರಣಗಳನ್ನು ತೊಟ್ಕೊಂಡು ಆ ಸ್ಥಿತಿಯಲ್ಲಿ ನೋಡಿದ್ದರು. ಇವತ್ತಿನ ದಿವಸ ನಾನು ನಾರ್ಮಡಿ ಉಟ್ಕೊಂಡಿದ್ದೀನಿ, ಕೃಷ್ಣಾಜಿನ ಧರಿಸಿದ್ದೀನಿ. ಇಂಥ ದರಿದ್ರ ಸ್ಥಿತಿಯಲ್ಲಿ ಇರತಕ್ಕಂತಹ ನನ್ನನ್ನು ಅವರು ನೋಡಿಬಿಟ್ರೆ ಎಷ್ಟು ನೊಂದುಕೊಳ್ತಾರೆ. ನಾನು ಊಟಕ್ಕೆ ಬಡಿಸೋದಕ್ಕೆ ಬಂದರೆ ಅಲ್ಲಿರತಕ್ಕಂಥ ಆ ಬ್ರಾಹ್ಮಣರಲ್ಲಿ ನಮ್ಮ ಮಾವ ಕಾಣಿಸ್ತಾ ಇದ್ದಾರೆ ನನಗೆ. ಅವರಲ್ಲೇ ಇನ್ನಿಬ್ಬರು ಕಾಣಿಸ್ತಾ ಇದ್ದಾರೆ. ಆ ಇಬ್ಬರು ಯಾರು ಅಂತ ಆಕೆ ಹೇಳ್ತಾ ಇಲ್ಲ. ಯಾಕೆಂದರೆ ಆಕೆ ನೋಡಿಲ್ಲ. ದಶರಥ ಮಹಾರಾಜನ ತಂದೆ ಆಗಿರತಕ್ಕಂಥ ಅಜಮಹಾರಾಜರನ್ನಾಗಲಿ, ಅಜಮಹಾರಾಜರ ತಂದೆ ಆಗಿರತಕ್ಕಂಥ ನಾಭಾಗ ಮಹಾರಾಜರನ್ನಾಗಲಿ ಸೀತೆ ನೋಡಿಲ್ಲ. ನೋಡಿರೋದು ಕೇವಲ ದಶರಥ ಮಹಾರಾಜರನ್ನು. ಅಂದರೆ ಭಾಳ ಸ್ಪಷ್ಟವಾಗಿ ಆಕೆ ಹೇಳ್ತಾಳೆ, ದಶರಥ ಮಹಾರಾಜರನ್ನು ನೋಡದೆ ಅವರ ಜೊತೆಗೆ ಇನ್ನಿಬ್ಬರು ಮಹಾನುಭಾವರಿದ್ದರು. ಇದು ನಾನೆಲ್ಲ ಹೇಳ್ತಾ ಇರೋದು. ಇದನ್ನು ವಿಷ್ಣು ಗರುಡನಿಗೆ ಉದಾಹರಣೆಯ ಕೊಡ್ತಾನೆ. ಅಂದರೆ ಅರ್ಥ ಏನು ಅಂದರೆ, ಶಾಸ್ತ್ರವನ್ನು ನಂಬತಕ್ಕವರು ನೀವು ಹೇಳಿದಂತೆ ಅವ್ರಿಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಅನ್ನುವುದಿಲ್ಲ. ಪಿತೃದೇವತೆಗಳು ತಮ್ಮ ಉತ್ತರಾಧಿಕಾರಿಗಳನ್ನು, ಇಲ್ಲಿ ಶ್ರಾದ್ದ ಕರ್ತೃಗಳನ್ನು ಗಮನಿಸ್ತಾ ಇರ್ತಾರೆ. ಪಿತೃದೇವತೆಗಳಿಗೆ ತಮ್ಮ ವಂಶಜರು ಹೇಗಿದ್ದಾರೆ ಎನ್ನತಕ್ಕಂಥ ದೃಷ್ಟಿ ಇರುತ್ತೆ. ಅವರು ವರ ಕೊಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ದುಷ್ಟ ಸಂತಾನವಾದರೆ ಶಾಪವನ್ನೂ ಕೊಡ್ತಾರೆ. ಅದನ್ನೇ ಪಿತೃಶಾಪ ಅಂತ ಕರೀತಕ್ಕಂಥದ್ದು. ಇದೆಲ್ಲ ಶಾಸ್ತ್ರದಲ್ಲಿ ಇದೆ. ಇದನ್ನು ನಾನು ಸಾಕ್ಷಿಯಾಗಿ ಹೇಳ್ತಾ ಇಲ್ಲ. ಶಾಸ್ತ್ರದಲ್ಲಿ ಈ ವಿವರಣೆ ಎಲ್ಲ ಇರುವುದರಿಂದ, ನೀವು ಶಾಸ್ತ್ರಕ್ಕೆ ಮರ್ಯಾದೆ ಮಾಡುವುದರಿಂದ, ನೀವು ಶ್ರಾದ್ದವನ್ನು ಮಾಡ್ತಾ ಇರೋದರಿಂದ, ಶ್ರಾದ್ದವನ್ನು ಮಾಡ್ತಾ ವಸುರುದ್ರ ಆದಿತ್ಯರಿಗೆ ಮಾತ್ರ ಪೂಜೆ ಮಾಡ್ತಾ ಇದ್ದೇನೆ ಅಂತ ನೀವು ಅಂದುಕೊಂಡಿರೋದರಿಂದ, ಅದು ಶಾಸ್ತ್ರ ಭಾಗವಾದ್ದರಿಂದ, ಶಾಸ್ತ್ರಗಳನ್ನು ನಂಬತಕ್ಕವರ ಪ್ರಕಾರ ಶ್ರಾದ್ದವನ್ನು ಮಾಡಿದಾಗ ಯಾರಿಗಾಗಿ ಶ್ರಾದ್ದವನ್ನು ಮಾಡ್ತಾ ಇರ್ತೀವೋ ಆ ಪಿತೃದೇವತೆಗಳು ಬರುತ್ತಾರೆ, ವಾಯು ರೂಪದಲ್ಲಿ ಬರುತ್ತಾರೆ ಅಂತಲೇ ವಿವರಣೆ ಇದೆ. ಹಾಗೆ ಬಂದು ಅವರು ಇಲ್ದಿರತಕ್ಕಂಥ ಬ್ರಾಹ್ಮಣರಲ್ಲಿ ಆವಾಹನೆಯಾಗ್ತಾರೆ ಅನ್ನತಕ್ಕಂಥದ್ದು ವಿವರಣೆ. ನಮಸ್ಕಾರ. ಓಂ ಗುರುಭ್ಯೋ ನಮಃ. ಗುರುಗಳಿಗೆ ಸಾಷ್ಟಾಂಗ ವಂದನೆಗಳು.
ನನ್ನ ಹೆಸರು ನರಸಿಂಹಪ್ರಸಾದ್, ಬೆಂಗಳೂರಿನ ರಾಮಮೂರ್ತಿ ನಗರದಿಂದ. ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಬಹಳ ಸೊಗಸಾಗಿ ಮೂಡಿಬರುತ್ತಿದೆ. ನಮ್ಮೆಲ್ಲರ ಸಣ್ಣ ಸಮಸ್ಯೆಯಿಂದ ಬಹಳ ದೊಡ್ಡ ಮತ್ತು ಕ್ಲಿಷ್ಟ ಸಮಸ್ಯೆಗಳಿಗೆ ಬಹಳ ಸೂಕ್ತವಾಗಿ ಈಗಿನ ಪರಿಸ್ಥಿತಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂದು ಧರ್ಮದ ಚೌಕಟ್ಟಿನಲ್ಲಿ ಉತ್ತರಿಸುತ್ತಿದ್ದೀರಿ ಮತ್ತು ನಮ್ಮೆಲ್ಲರನ್ನೂ ಧರ್ಮ ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ಕೊಡುತ್ತಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ವಂದನೆಗಳು. ನನ್ನ ಪ್ರಶ್ನೆ, ಅವರ ಅಂತ್ಯೇಷ್ಟಿಯನ್ನು ಅವರೇ ನೆರವೇರಿಸಿಕೊಳ್ಳಬಹುದೆಂದು ಕೇಳಿದ್ದೇನೆ. ಇದರ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿ. ಈ ಮೇಲಿನ ಪ್ರಶ್ನೆಗೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕನ್ನಡದಲ್ಲಿ ಯಾವ ಪುಸ್ತಕವನ್ನು ಅಭ್ಯಸಿಸಬೇಕು ಮತ್ತು ಗರುಡ ಪುರಾಣದ ಸೂಕ್ತ ಮಾಹಿತಿಗಾಗಿ ಕನ್ನಡದಲ್ಲಿ ಯಾವ ಪುಸ್ತಕ ಅಭ್ಯಸಿಸಬೇಕೆಂದು ತಿಳಿಸಿಕೊಡುತ್ತೀರಾಗಿ ನಂಬಿದ್ದೇನೆ.